ಇಷ್ಟೆಲ್ಲ ಆತು. ಇನ್ನು ನಾವ್ ಇದ್ದಿದ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತಂದ್ರ ಅದು ನಮಗನ ದ್ರೋಹ. ಸೊ ಇವಾಗ ಬರ್ರಿ ದ ಬೀಚ್ ರೆಸಾರ್ಟ್ ಅನ್ನ ಎಕ್ಸ್ಪ್ಲೋರ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ and Mrs. ಕ್ಷತ್ರಿಯ Vlogs. ಇದು ಸಿಕ್ಕಾಪಟ್ಟೆ ದೊಡ್ಡದೈತಂತ ಮೇಲ್ಮಠ. ಅದನ್ನ ಮೇಲ್ ಹೋಗಕ್ಕೇನೋ 10 ನಿಮಿಷ ಆಕೇತಂತ ನಡ್ಕೊಂಡು ಹೋದ್ರೆ. ಅವರು ಒಬ್ರು ಅಂದ್ರ ಬೆಟರ್ ನೀವು ಗಾಡಿ ತಗೊಂಡು ಹೋಗ್ರಿ ಅಂತಂದ. ಬೇಡ, ನಮ್ಮ ಪಾದ ಸ್ಪರ್ಶವನ್ನ ಇಲ್ಲಿ ಮಾಡೋಣ. ನಮ್ಮ ಸ್ಪರ್ಶ ಆಗೈತಿ, ಹ್ಮ್. ನಮ್ಮ ಮೇಲೆಲ್ಲ ಆಗಿಲ್ಲ ಅಲ್ಲ. ಮ್ಯಾಗಿನ್ನೂ ಪಾದ ಸ್ಪರ್ಶ ಆಗಿಲ್ಲ. ಸೊ ನಮ್ದು ಅಂದ್ರೆ ನಡ್ಕೊಂಡು ಹೋದ್ರೆ ಸ್ವಲ್ಪ ಜಲ್ದಿ ಅಲ್ಲಿ ಏನೇನು ಇರ್ತಿತ್ತು ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಅಷ್ಟೇ, ಬಿಟ್ರೆ ಮತ್ತೇನೇನಿಲ್ಲ. ಬನ್ನಿ ನೋಡೋಣ. ಇದ ನಮ್ದ ರೆಸಾರ್ಟ್ ಮುಂದಿನ ವ್ಯೂ. ಇದ ಬಂದ ರಿಸೆಪ್ಷನ್ ಏರಿಯಾ. ಇವೆಲ್ಲ ಗಾಡಿ ಕರ್ಕೊಂಬರುದು ಕಳ್ಸುದು ಎಲ್ಲ ಮಾಡ್ತಾರ ಆ ಪಾಯಿಂಟ್ ಇಂತ. ಅಲ್ಲಿ ಕಾಣ್ಸಾತೈತಲ್ಲ ಅಲ್ಲೇ, ಅಲ್ಲಿಂದ ನಮಗ ಆ ಲಾಂಗ್ ಟೇಲ್ ಬೋಟ್ ಒಳಗ ಇಲ್ಲಿಂದ ಅದೇನ್ ಪೈರ್ ಇರ್ತೈತಿ ಅಲ್ಲಿಂದ ಪಿಕಪ್ ಡ್ರಾಪ್ ಇಲ್ಲೇ ಮಾಡ್ತಾರ. ಇಲ್ಲಿ ನೋಡ್ರಿ ರೂಮ್ಸ್ ಇಂದೆಲ್ಲ ಹೆಂಗ್ ಕಾಣಿಸ್ತಿದ. ಇಲ್ಲಿಂದ ಈ ಕಡೆ ಬಂದ್ಮೇಲೆ ಇಲ್ಲೇ ಡೈನಿಂಗ್ ಏರಿಯಾ ಮತ್ತದ ಬಾರ್ ಕೌಂಟರ್. ಅಲ್ಲೇ ಲಾಂಗ್ ಟೇಲ್ ಬೋಟಿಗೆಲ್ಲ ನಾವು ಡೇ ಟೂರ್ಗೆಲ್ಲ ಬುಕ್ ಮಾಡ್ಬೇಕ. ಇಲ್ಲೇ ಒಂದ್ ಪೂಲ್ ಐತಿ. ಇದು ಬೀಚ್ ಇದ್ದ ರೆಸ್ಟೋರೆಂಟ್. ಸೊ ಇಲ್ಲೇ ಮಾರ್ನಿಂಗ್ ಬಫೆ ಇಲ್ಲೇ ಇರ್ತೈತಿ, ಫ್ರೀ ಇನ್ಕ್ಲೂಡೆಡ್ ಬ್ರೇಕ್ಫಾಸ್ಟ್. ಮತ್ತು ಉಳ್ಕಿದ್ದ ಲಂಚ್ ಡಿನ್ನರ್ ಎಲ್ಲ ನಾವ್ ಇಲ್ಲೇ ಬಂದ್ ಮಾಡ್ಕೋಬಹುದು. ಇನ್ನೊಂದು ಏನಂತಂದ್ರ ಆಲ್ಮೋಸ್ಟ್ ವೆಸ್ಟರ್ನ್ ಕಂಟ್ರೀಸ್ದವ್ರು ಈ ಟೈಮಿಗೆ ಇಲ್ಲಿ ಬಂದು ಸೆಟಲ್ಡ್ ಆಗ್ತಾರಂತ. ಅಂದ್ರೆ ಮತ್ತೆ ಅವ್ರ ಕಂಟ್ರಿ ಹೊಳ್ಳಿ ಹೋಗ್ತಾರ, ಇಲ್ಲಾಕ್ ಬಂದು ಸೆಟಲ್ ಆಗ್ತಾರ ಅಂತಂದ್ರೆ ಈಗೆಲ್ಲ ವಿಂಟರ್ ಸೀಸನ್ ಅಲ್ಲ. ಸೊ ಹಂಗಾಗಿ ಈಗ ಕೆನಡಿಯನ್ಸ್ ಆತು, ಆಸ್ಟ್ರೇಲಿಯಾದವ್ರು ಆತು, ಒಟ್ಟು ಆ ಕಡೆ ಯಾರದಾರಲ್ಲ ಅವ್ರು ಬಂದಲ್ಲಿ ಸೆಟಲ್ ಆಗ್ತಾರಂತ. ಸೊ ಅದನ್ನ ನಾನು ಕೇಳ್ಪಟ್ಟೆ. ಈಗ ಇಲ್ಲಿ ನೋಡ್ರಿ ಇದೆಲ್ಲ ಇಲ್ಲಿ ಶಾಪ್ಸ್ ಐತಿ. ಸ್ಕೂಬಾ ಡೈವಿಂಗ್ ದೆಲ್ಲ ರೆಂಟ್ ಮಾಡ್ಬೋದ, ಅದೆಲ್ಲ ಶಾಪ್ ಐತಿ ಇಲ್ಲೇ. ಹಿಂಗೆ ಮುಂದ್ ಹೋಗ್ಬೇಕ. ಇಲ್ಲೇ ಒಂದು ಬೇರೆ ರೆಸ್ಟೋರೆಂಟ್ ಐತಿ. ಇದು ರೆಸಾರ್ಟ್ ದವ್ರದಲ್ಲ, ಇದು ಬೇರೆ. ಇಲ್ಲಿ ನೋಡ್ರಿ ಇದೆಲ್ಲ ಡ್ರೆಸ್ ಎಲ್ಲ ಅದಾವ, ಬೀಚ್ ವೇರ್ಸ್ ಮತ್ತೇನೇನೋ ಅದಾವ ಇಲ್ಲೆಲ್ಲ ಶಾಪ್. ಆನಿ ಆನಿ ಮಾತ್ರ ಥೈಲ್ಯಾಂಡ್ ಒಳಗೆ ಎಲ್ಲಿ ಕಾಣಿಸಲ್ಲ ಹೇಳ್ರಿ. ದಿಮ್ ಮೇಲೂ ಆನಿ ಇರ್ತೈತಿ. ನಮ್ದು ರೂಮ್ ಒಳಗಿತ್ತಲ್ಲ. ಇಲ್ಲಿ ನೋಡ್ರಿ ಫೋಟೋ ಬೂತ್. ಓಕೆ, ತೆಗಿತಮ್ಮ ನಿನ್ ಫೋಟೋ ಇಂದ್ರಲ್ಲೇ. ಹಾ, ಎಸ್, ನೀ ಹೋಗಲ್ಲೇ ಹೋಗಿ ನಿಂದು ನೀ ಫೋಟೋ ತೆಗಿತೇನೆ. ಹೋಗ್. ಇಲ್ಲೇ ಇದಿಲ್ ನೋಡ್ರಿ ಲೈಫ್ ಜಾಕೆಟ್ ಸ್ನಾರ್ಕ್ಲಿಂಗ್ಸ್ ಎಲ್ಲ ರೆಂಟಿಗೆ ಐತಿ. ರೆಂಟಿಗೆ ಏನಿದೆ? ಹಾ, ಫಾರ್ ರೆಂಟ್. ಸ್ನಾರ್ಕ್ಲಿಂಗ್, ಲೈಫ್ ಜಾಕೆಟ್. ಹಾಯ್. ಓಕೆ, ಅಷ್ಟ. ಈಗ ಇಲ್ಲಿ ಹಿಂಗೆ ಮೇಲೆ ಹೋಗ್ಬೇಕು. ಸೊ ಇಲ್ಲೇ ಐತ್ ನೋಡ್ರಿ ವ್ಯೂ ಪಾಯಿಂಟ್ ಅನ್ನೊಂದು ತೋರ್ಸ್ಯಾರ. ಇಲ್ಲೇ ಹೋಗೋಣ ಬನ್ನಿ ಬನ್ನಿ. ಏನಿದೆ ವಿಜೇತ? ಬಂಬಾದ್ನಂಗ್ ಇವೆಲ್ಲ ರೂಮ್ಸ್ಗಳು ಮೇಲೆ ಮೇಲೆ ಮೇಲೆ, ಎಷ್ಟು ಮೇಲೆ ಮೇಲೆ ರೂಮ್ ತಗೋತೇವಿ ಅಷ್ಟು ಮೇಲೆ ಮೇಲೆ ರೇಟ್ಗಳು ಹೋಗ್ತಾವ. ಹೌದು, ಮೇಲೆ 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 ರೇಟ್ ಹೋಗ್ತೈತಿ. ಎಷ್ಟು ಮೇಲೆ ತಗೊಂತೇವಿ ಅಷ್ಟು ಹೆಚ್ಚಿಗೆ ರೇಟ್. ಆದ್ರೆ ಏನ ವರ್ತ್ ಇಟ್ ಅನಿಸ್ತೈತಿ ವ್ಯೂಗ್. ಹೌದು, ವರ್ತ್ ಇಟ್. ಹಿಂಗೆಲ್ಲ ಕರ್ಕೊಂಡ್ ಹೋಗ್ತಾರ. ಈಗ ಅವ್ರ ಹೊಂಟಾರ, ಬಟ್ ಹಿಂಗೆಲ್ಲ ಕರ್ಕೊಂಡ್ ಹೋಗ್ತಾರ. ಇಲ್ಲಿ ನೋಡ್ರಿ ಇಲ್ಲೂ ಬಂದ್ ಕುಂದ್ರಬಹುದು. ಇಲ್ಲೇ ಒಂದ್ ಜಾಗ ಐತಿ, ಇದೆ ಯಾವ್ದಕ್ ಗೊತ್ತಿಲ್ಲ. ಇಲ್ಲೇ ನಾವಲ್ಲಿ ರಿಸೆಪ್ಷನ್ ಏನಿತ್ತಲ್ಲ ಅಲ್ಲೇ ಇಲ್ಲೂ ಒಂದ್ ವೇ ಐತಿ ಹಿಂಗ್ ತೆಳಗ್ ಹೋಗಾಕ.
ಇದ ನಮ್ ರೂಮ್ ಆಗಿತ್ತ. ಹಿಂಗೇನ್ ಹೋಗ್ತಾ ಇರ್ತೀವಿ, ಇಲ್ಲೇ ಮಧ್ಯೆ ಮಧ್ಯೆ ಹಿಂಗ್ ರೂಮ್ ಇರ್ತೈತಿ. ಅಲ್ಲೊಂದ್ ವೇ ಸೀದಾ ರೆಸ್ಟೋರೆಂಟಿಗೆ ಹೋಗಾಕ. ಇಲ್ಲೂ ಒಂದ್ ಬೋರ್ಡ್ ಹಾಕ್ಯಾರ. ಇದೆಲ್ಲ ಮೇಲ್ ಹಿಂಗ ರೂಮ್ಸ್ ಹೋಗ್ತೈತಿ. ರೂಮ್ಸ್ ಅದ ಮೇಲ್ ಹೋದಷ್ಟು ಅಲ್ಲೇ ವ್ಯೂ ಫುಲ್ ಕ್ಲಿಯರ್ ಆಗಿ ಬೀಚಿನ ವ್ಯೂ ಕಾಣಿಸ್ತೈತಿ ಆ ಕಡೆ. ಆದ್ರೆ ಈ ಸೈಡ್ ಇನ್ನೊಂದ್ ಬೋರ್ಡ್ ಹಾಕ್ಯಾರ ಇಲ್ಲೇ, ಸಿ ವ್ಯೂ ಸನ್ರೈಸ್ ಅಂತ ಹೇಳಿ. ಸೊ ಈ ಕಡೆ ನಮಗ ಸನ್ರೈಸ್ ಇನ್ ವ್ಯೂ ಕಾಣಿಸ್ತೈತಿ. ಸೊ ನಾವ್ ಇಲ್ಲಿ ಮೇಲ್ ಹೋಗ್ಬೇಕೀಗ. ಪಾಪಾ ತೋಲೆ ಹೋಯ್. ಬರೇ ವಿಡಿಯೋ ಮಾಡೋದು ನೋಡಿಕೆ. ಥ್ಯಾಂಕ್ ಯು. ನನ್ ಗಂಡ ಎಷ್ಟು ಸ್ವೀಟ್ ಅದಾನಂತ ಹೇಳ್ತಾರೆ. ಹಾ ಹೆಂಗೈತ್ ನೋಡ್ರಿ ಇಲ್ಲಿ ರೋಡ್. ಅಪ್ಪ ಹತ್ತೋದ್ರಾಗ ಫುಲ್ ಸುಸ್ತಾಗ್ಬಿಡ್ತು. ಎದಿ ಮೇಗ ಬಂದೈತಿ ಫುಲ್. ಅಯ್ಯಯ್ಯಪ್ಪ, ರೋಪ್ ಕ್ಲೈಂಬಿಂಗ್ ಫೀಲ್ ಬರತೈತಿ. ಅಯ್ಯ, ಇಲ್ಲರ ರೂಮ್ಸ್ ನೋಡ್ರಿ, ಫುಲ್ ಕ್ಲಿಯರ್ ವ್ಯೂ. ಇಲ್ಲೆಲ್ಲ ನೋಡ್ರಿ ಯಾಕೆ ರೇಟ್ ಹೆಚ್ಚಿಗೆ ಇರ್ತೈತಿ ಈ ಕಡೆ ಅಂತಂದ್ರ, ಸುಪೀರಿಯರ್ ರೂಮ್ಸ್ ಇರ್ತೈತಿ ಮೇಲ್ ಬಂದಷ್ಟು. ಹಂಗ ಫುಲ್ ಇಲ್ಲೇ ವ್ಯೂ ನೋಡ್ರಿ ಹೆಂಗ್ ಕಾಣ್ಸತೈತಿ. ಬೆಂಕಿ ಮಸ್ತ್. ಎಸ್ ಎಂ ಎಲ್ ಅಂದ್ರೆ ಅಲ್ಲಿ ನಿಂತ್ಕೊಂಡು ನೋಡೋದು ಅಂತಂದ್ರೆ ಬಾ ನೋಡೋಣ. ನೋಡ್ರಿ ಇಲ್ಲೆಲ್ಲ ಹಿಂಗ ಸ್ಟೆಪ್ಸ್ ಐತಿ. ಫುಲ್ ಒಂಥರ ಜಂಗಲ್ ಕಣ್ಣಂಗ್ ಕಾಣಿಸ್ತೈತಿ. ಜೋಕಾಲಿ ಐತಿಲ್ಲೇ, ಬೇಕಂದ್ರ ಫೋಟೋಸ್ ತಕ್ಕೋಬೋದಿಲ್ಲ ಹಿಂಗ ಹಾರಿ. ಇಲ್ಲೇ ಸೊ ಇದ ಮೇನ್ ಪಾಯಿಂಟ್ ವ್ಯೂ. ಇಲ್ಲೇನೆ ಇನ್ನು ಸುಪೀರಿಯರ್ ವ್ಯೂ, ಯಾಕಂದ್ರ ಇಲ್ಲಿ ಯಾರು ಇಲ್ಲ. ಬರ್ರಿ ನೋಡೋಣ ಇಲ್ಲಿ ವ್ಯೂ ಹೆಂಗ್ ಸಿಗ್ತೈತೆ ಅಂತ. ಸೊ ಇಲ್ಲಿದ ಯಾರು ಬಂದಿಲ್ಲ. ಇಲ್ಲಿ ವ್ಯೂ ಮಾತ್ರ ಇಲ್ಲಿ ಕುಂತ ಮಾತ್ರ ಅನ್ನೋತ ಕಾಣಿಸ್ತೈತಿ. ಇವು ಮರ ಬಾಳ ಅಡ್ಡದಾವ ಇಲ್ಲಿ. ಮೇಬಿ ಅಲ್ಲಿ ಬಾಜುಕಿನ ಇದ್ರಾಗ ಯಾರು ಇಲ್ಲ ಅಂತ ಕಾಣಿಸ್ತೈತಿ. ಅಲ್ಲೂ ಟ್ರೈ ಮಾಡೋಣ ಬರ್ರಿ ನೋಡೋಣ. ಸೊ ಇದು ಲಾಸ್ಟ್ ವ್ಯೂ. ಬಾಳ ಮೇಲೆ ಬಂದೇವಿ. ಸೊ ಅದ ಇವ ಲಾಸ್ಟ್ ರೂಮ್ ಇವ. ಮತ್ ಇನ್ನೂ ಬಿಟ್ರ ಅದ ಲಾಸ್ಟ್, ಅದ್ರ ಮೇಲೆ ಯಾವ್ದು ಇಲ್ಲ. ಸೊ ಇಲ್ಲಿ ವ್ಯೂ ಹೆಂಗ್ ಕಾಣಿಸ್ತೈತೆ ಅಂದ್ರೆ ಫುಲ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಇಲ್ಲಿ ವ್ಯೂ ತೋರಿಸ್ತೇನೆ ಬರ್ರಿ. ಇಲ್ಲಿ ಪಕ್ಕ 420 ಐತಿ. ಎಸ್. ಅಯ್ಯಪ್ಪ, ಯಾಕೆ ನಾನು ಭಾಳ ಸುಸ್ತಾಗಿದೆ. ಯಾಕಂತಂದ್ರೆ ನಾವು ಒಂದು ಡ್ಯಾನ್ಸ್ ವಿಡಿಯೋ ಮಾಡೀವಿ. ಸೊ ಅದನ್ನು ಬಿಡ್ತೇವೆ ಎಡಿಟ್ ಮಾಡಿ. ಸೊ ಅದನ್ನು ಚೆಕ್ಔಟ್ ಮಾಡ್ಕೊಡ್ರಿ. ಈ ವಿಜೇತನು ಹೇಳ್ತಾಳಂತ ಹೇಳವಾ. ಏನಂತಂದ್ರ ಇದ ನಮ್ ರೆಸಾರ್ಟ್ ಆಗಿತ್ತ. ಫುಲ್ ಹಂಗ ಟ್ರೆಕ್ಕಿಂಗ್ ತರ ಅನಿಸ್ತೈತಿ ಸುಮ್ ಮೇಲ್ ಹೋಗ್ತಾ ಇದ್ರ. ಆದ್ರೆ ಏನಂದ್ರ ವ್ಯೂ ಎಂಜಾಯ್ ಮಾಡ್ಬೋದ, ಭಾಳ ಮಸ್ತ್ ಪೀಸ್ ಅಂದ್ರ ಭಾಳ ಪೀಸ್ ಐತಿ. ನಮಗ್ ಪರ್ಸನಲಿ ಹೆಂಗ ಅನಿಸ್ತಂದ್ರ ಇನ್ನೂ ಇರ್ಬೇಕಪ್ಪ ಅಥವಾ ಮತ್ತು ಇಲ್ಲೇ ಬರ್ಬೇಕಪ್ಪ ಅನ್ನೋ ಫೀಲ್ ಇತ್ತ. ಅಷ್ಟ್ ಮಸ್ತ್ ಹಾಸ್ಪಿಟಾಲಿಟಿ ಆತ ಅವ್ರದ್ದು. ಹಾಸ್ಪಿಟಾಲಿಟಿ ಆತ ಎಲ್ಲ ಅಷ್ಟ್ ಮಸ್ತ್ ಇತ್ತ. ನಮಗ್ ಮಾತ್ರ ಭಾಳ ಇಷ್ಟ ಆತ.
ಮತ್ತೇನಂದ್ರೆ ಈ ಅವ ರೂಮ್ ನ ಅವ ಮಾತ್ರ ಬಾಳ ಇಷ್ಟ ಆತು. ಯಾವ ಬಾಳ ಇಷ್ಟ ಆತು? ನಮಗ್ ಮಾತ್ರ ಬಾಳ ನಮಗ್ ಇಷ್ಟ ಮಾತ್ರ. ಮತ್ತ ಏನಂತಂದ್ರ ಈ ರೂಮ್ ನ ನಾವ್ ಬುಕ್ ಮಾಡಿದ್ ಎದ್ರೊಳಗ ಅಂತಂದ್ರ ಅಗೋಡಾ ಒಳಗ. ಆಲ್ಮೋಸ್ಟ್ ನಾನ್ ನೋಡಿದ ಪ್ರಕಾರ ವಿಯೆಟ್ನಾಂ ಆತ ಥೈಲ್ಯಾಂಡ್ ಆತ ಮತ್ ನಾವು ಬೇರೆ ಕಡೆ ಹೋಗಿಲ್ಲ, ಸೊ ನಾವ್ ಬೇರೆ ಕಡೆ ಮಾತಾಡಲ್ಲ, ನಾವ್ ಇಷ್ಟ ಹೋಗಿದ್ರ ಬಗ್ಗೆ ಮಾತಾಡ್ತೀವಿ. ಏನಂತಂದ್ರೆ ಅಗೋಡಾ ಆತ, ಕ್ಲೂಕ್ ಆತ, ಇದ್ರೊಳಗ್ ಸ್ವಲ್ಪ ಆಫರ್ಸ್ ಆಗಿರ್ಬೋದು ಮತ್ತ ಪ್ರೈಸಸ್ ಆಗಿರ್ಬೋದು ಸ್ವಲ್ಪ ಚೀಪ್ನಾಗ ಸಿಗ್ತೈತಿ. ಸೊ ಈ ರೂಮ್ ನ ನಾನು ಅಗೋಡಾ ಒಳಗ್ ಬುಕ್ ಮಾಡಿದ್ದ. ನೀವು ನೋಡ್ರಿ ಆಫರ್ಸ್ ಎಲ್ಲ ಚಲೋ ಇರ್ತೈತಿ. ಹಂಗ್ ಬರ್ಬೇಕಾದ್ರ ಆ ಆಪ್ ಒಳಗ ಟ್ರೈ ಮಾಡ್ರಿ. ಈಗ ಮತ್ತೇನಂದ್ರ ನಾವು ವಾಪಸ್ ನಾವ್ ಆಲ್ರೆಡಿ ಚೆಕ್ಔಟ್ ಮಾಡಾಯ್ತು, ತೆಳಗ್ ನಮ್ ಲಗೇಜಸ್ ಇಟ್ಟೇವಿ. ಈಗ ನಮ್ದು ಫೆರಿ ಐತಿ. ಫೆರಿ ಹೆಂಗ್ ಬುಕ್ ಮಾಡೇವಿ ಅಂತಂದ್ರೆ ಇವ್ರ ನಮಗ್ ಇಲ್ಲಿಂದ ಹೋಟೆಲ್ ಟು ನಮ್ದು ಇನ್ನೊಂದ್ ಪೈರ್ ಏನೈತಿ ಅಲ್ಲಿಗೆ ಡ್ರಾಪ್ ಆಫ್ ಮಾಡ್ತಾರೆ. ಫ್ರೀ ಡ್ರಾಪ್ ಆಫ್ ಇರ್ತೈತಿ ಲಾಂಗ್ ಟೈಲ್ ಬೋಟ್ ಒಳಗ. ಅದ್ರ ನೆಕ್ಸ್ಟ್ ನಮ್ದು ಏನಂತಂದ್ರ ಬಿಗ್ ಬೋಟ್ ಅಥವಾ ಸ್ಪೀಡ್ ಬೋಟ್ ಎರಡು ಆಪ್ಷನ್ಸ್ ಇರ್ತೈತಿ. ಸ್ಪೀಡ್ ಬೋಟ್ ಬೇಗ ಹೋಗಿ ಮುಟ್ತೇವಿ, ಅದ್ರ ಸ್ವಲ್ಪ ಪ್ರೈಸ್ ಹೆಚ್ಚಿಗೆ. ಬಿಗ್ ಬೋಟ್ ದೊಡ್ಡ ಕ್ರೂಸ್ ತರ ಇರ್ತೈತಿ, ಅದ್ರೊಳಗ ಸ್ವಲ್ಪ ಪ್ರೈಸ್ ಕಮ್ಮಿ, ಬಟ್ 2 hours ಆಗ್ತೈತಿ. ಜಲ್ದಿ ಹೋಗ್ತೇವೆ ಅಂದ್ರೆ ರೊಕ್ಕ ಹೆಚ್ಚಿಗೆ, ಮ್ಯಾಲ ಹೋಗ್ತೇವೆ ಅಂದ್ರೆ ಬಾಳ ಹೆಚ್ಚಿಗೆ, ಹಂಗ ಕಮ್ಮಿ ಹೆಚ್ಚಿಗೆ, ಈ ತರ ಕಮ್ಮಿ ಹೆಚ್ಚಿಗೆ. ಹಿಂಗ ಪ್ರೈಸಸ್ ಡಿಪೆಂಡ್ಸ್ ಆಗ್ತೈತಿ. ಸೊ ಈಗ ಆದ್ರೆ ನಮ್ದು ಏನಂದ್ರೆ ಫೆರಿ ಒಳಗ ಇನ್ನೊಂದೇನ್ ಅಡ್ವಾಂಟೇಜ್ ಅಂತಂದ್ರೆ ಬರ್ತಾನು ನಮಗ ಹೋಟೆಲ್ ಪಿಕಪ್ ಇತ್ತ ಪಯರ್ ಮಠ, ಅಲ್ಲಿಂದ ನಾವು ಬೋಟ್ ಒಳಗ್ ಬಂದ್ಬಿಟ್ವಿ. ಈಗೂನು ಹೆಂಗೈತಿ ಅಂತಂದ್ರ ಡ್ರಾಪ್ ಆಫ್ ಐತಿ. ನಾವ್ ನೆಕ್ಸ್ಟ್ ಯಾವ ಹೋಟೆಲಿಗೆ ಬುಕ್ ಮಾಡೇವಲ್ಲ ಆ ಹೋಟೆಲಿಗೆ ಡ್ರಾಪ್ ಆಫ್ ಐತಿ ನಮ್ಗೆ. ಸೊ ಈಗ ಇಲ್ಲಿಂದ ನಮಗ ಅಲ್ಲಿ ಪಯರಿಗೆ ಬಿಡ್ತಾರ, ಅಲ್ಲಿಂದ ನಮ್ದು ಫೆರಿ ಐತಿ, ಫೆರಿ ತಗೊಂಡ ಅವ್ರ ನಮಗ ಹೋಟೆಲಿಗೆ ಡ್ರಾಪ್ ಆಫ್ ಮಾಡ್ತಾರೆ. ಸೊ ಇದ ಆಗೈತಿ ನಮ್ದು ಈಗಿನ ಪ್ಲಾನ್. ನೆಕ್ಸ್ಟ್ ಅಷ್ಟ ಈ ರೆಸಾರ್ಟ್ ಇಂದ. ಓಕೆ, ಇಷ್ಟ ಹೇಳ ಅಂದ್ರ ಮುಗಿಸುವ ಸಮಯ. ಸೊ ಸಿ ಯು, ಟಾಟಾ, ಬೈ ಬೈ ಫ್ರಮ್ ದ ಬೀಚ್ ರೆಸಾರ್ಟ್ ಫಿಫಿ ಐಲ್ಯಾಂಡ್. Tata, take care. ನಮಸ್ತೆ. Namaste. See you in the next ಬ್ಲಾಗ್. Bye bye.